ಹರೇ ಶ್ರೀನಿವಾಸ. ಸ್ನೇಹಿತರೆ, ನಾವು ಇವತ್ತು ಒಂದು ತಮಾಷೆಯ ಪ್ರಸಂಗವನ್ನು ನೋಡೋಣ. ಒಬ್ಬ ಹೇಳಿದಂತೆ, ನಾನು ಬೆಳಗಿನ ಹೊತ್ತು ಸಮಯವನ್ನು ಹೇಗೆ ಕಳೆಯುವುದು ಅಂತ ಹೇಳಿದರೆ, ಪ್ರಾತಃ ದ್ಯೂತ ಪ್ರಸಂಗೇನ, ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ದ್ಯೂತ ಅಂದರೆ ಜೂಜಾಟ, ಪಗಡೆ ಆಟವನ್ನು ಆಡೋದು. ಜೂಜಾಟವಾಡುತ್ತಾ ಕಾಲವನ್ನು ಕಳೆಯುತ್ತೇನೆ. ಆಮೇಲೆ ಮಧ್ಯಾಹ್ನ ಹೇಗೆ ಕಾಲವನ್ನು ಕಳೆಯುವುದು ಅಂತ ಹೇಳಿದರೆ, ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ, ಅಂದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಅನೇಕ ನಾನಾ ವಿಧವಾದ ಸ್ತ್ರೀಯರು, ನನ್ನ ಪ್ರಿಯರು ಎಲ್ಲ ಇದ್ದಾರೆ. ಅವರ ಜೊತೆ ನಾನು ಸುಖದಿಂದ ಕಾಲವನ್ನು ಕಳೆಯುತ್ತೇನೆ. ಆಮೇಲೆ ರಾತ್ರಿ ಹೊತ್ತು ನಾನು ಹೇಗೆ ಕಾಲವನ್ನು ಕಳೆಯುವುದು ಅಂತ ಹೇಳಿದರೆ, ರಾತ್ರಿ ಚೋರ ಪ್ರಸಂಗೇನ, ರಾತ್ರಿ ಹೊತ್ತು ಕಳ್ಳತನ ಮಾಡೋದು. ಕಳ್ಳರೆಲ್ಲ ರಾತ್ರಿ ಹೊತ್ತಾನೆ. ಹೀಗೆ ಕಾಲವು ಗಚ್ಚತಿ ಧೀಮತಾಂ, ಬುದ್ಧಿವಂತರು ಹೇಗೆ ಕಾಲವನ್ನು ಕಳೆಯುತ್ತಾರೆ ಹಾಗೆ ನಾನು ಕೂಡ ಕಾಲವನ್ನು ಕಳೆಯುತ್ತೇನೆ. ಆಶ್ಚರ್ಯ ಆಗಬೇಕಲ್ಲ, ನಮಗೆ ಆಶ್ಚರ್ಯ ಅನಿಸ್ತದೆ. ಪ್ರಾತಃ ದ್ಯೂತ ಪ್ರಸಂಗೇನ, ಬೆಳಿಗ್ಗೆ ಪಗಡೆ ಜೂಜಾಟ ಹೊಡೋದು, ಆ ಮೂಲಕ ಕಾಲವನ್ನು ಕಳೆಯುತ್ತೇನೆ. ಮಧ್ಯಾಹ್ನ ಸ್ತ್ರೀ ಪ್ರಸಂಗದ, ಮಧ್ಯಾಹ್ನ ಹೊತ್ತು ಸ್ತ್ರೀಯರ ಸಹವಾಸದೊಂದಿಗೆ ಇವನೊಬ್ಬ ಎಂಥ ವ್ಯಕ್ತಿ. ರಾತ್ರಿ ಚೋರ ಪ್ರಸಂಗೇನ, ರಾತ್ರಿ ಹೊತ್ತು ಕಳ್ಳತನ ಮಾಡೋದರ ಮೂಲಕ ಕಾಲೋ ಗಚ್ಚತಿ ಧೀಮತಾಂ, ಅದು ಕೂಡ ಈ ಬುದ್ಧಿವಂತರು ಹಾಗೆ ಕಾಲವನ್ನು ಕಳೆಯುತ್ತಂತೆ. ಭಾಳ ಆಶ್ಚರ್ಯ ಅನಿಸ್ತದಲ್ಲ ಮಿತ್ರರೇ. ಇದರ ಅರ್ಥ ಹಾಗಲ್ಲ. ಪ್ರಾತಃ ದ್ಯೂತ ಪ್ರಸಂಗೇನ ಅಂದರೆ ಈ ಜೂಜಾಟ ಆಡೋದು, ಅದರ ಪ್ರಸಂಗ ಬರುವಂಥದ್ದು ಯಾವುದು? ಮಹಾಭಾರತದಲ್ಲಿ ಜೂಜಾಟ ಆಡುವ ಮೂಲಕ ಆಮೇಲೆ ಕೌರವ ಪಾಂಡವರಲ್ಲಿ ದ್ವೇಷ ಉಂಟಾಗೋದು, ಕೌರವರು ಸೋಲುವುದು, ಯುದ್ಧ ಆಗುವುದು. ಅಂದರೆ ಮಹಾಭಾರತವನ್ನು ಓದುವ ಮೂಲಕ ನಾನು ಕಾಲವನ್ನು ಕಳೆಯುತ್ತೇನೆ. ಮಧ್ಯಾಹ್ನ ಸ್ತ್ರೀ ಪ್ರಸಂಗತ, ಅಂದರೆ ಮಧ್ಯಾಹ್ನದ ಜೊತೆ ಸ್ತ್ರೀಯರ ಜೊತೆ ಅಂದರೆ ಸ್ತ್ರೀಯರ ಪ್ರಸಂಗ, ಅಂದರೆ ಸ್ತ್ರೀಯ ಪ್ರಸಂಗ ಅಂತ ಹೇಳಿದರೆ ಸೀತಾಮಾತೆಯ ಒಂದು ದುಃಖದ ಒಂದು ಸನ್ನಿವೇಶ ಪ್ರಸಂಗ ಬರುವ ರಾಮಾಯಣವನ್ನು ಓದುವ ಮೂಲಕ ನಾನು ಕಾಲವನ್ನು ಕಳೆಯುತ್ತೇನೆ. ರಾತ್ರಿ ಹೊತ್ತು ಚೋರ ಪ್ರಸಂಗೇನ, ರಾತ್ರಿ ಹೊತ್ತು ಚೋರ ಪ್ರಸಂಗ ಅಂತ ಹೇಳಿದರೆ, ಚೋರ ಅಂದರೆ ಕೃಷ್ಣನ ಕಥೆ. ಅಂದರೆ ಭಾಗವತದಲ್ಲಿ ಕೃಷ್ಣನ ಬೆಣ್ಣೆಯನ್ನು ಕದ್ದಂತಹ ಪ್ರಸಂಗ ಎಲ್ಲ ಬರ್ತದಲ್ಲ, ಹಾಗೆ ಚೋರ ಪ್ರಸಂಗದ ಮೂಲಕ ನಾನು ದಿವಸವನ್ನು ಕಳೆಯುತ್ತೇನೆ ಅಂತ ಒಬ್ಬ ಹಾಸ್ಯಮಯವಾಗಿ ತನ್ನ ದಿನಚರಿಯನ್ನು ವರ್ಣಿಸುತ್ತಾನೆ. ರಾಮ್ ರಾಮ್.